जगज्योति बसवेश्वर महाराज की जय। ಯಾವ ಪರಮದಯಾನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ, ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ, ಈ ಪುಣ್ಯ ಕ್ಷೇತ್ರದ ಒಡೆಯನಾಗಿರುವಂಥ ಮಹಾಮಹಿಮಾಶಾಲಿಯಾದ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷನಾಗಿರುವಂಥ, ಮುಮುಕ್ಷುಗಳ ಪಾಲಿಗೆ ವರಚಿಂತಾಮಣಿಯಾಗಿರುವಂಥ ಶ್ರೀ ನಂದಿ ಬಸವೇಶ್ವರನ ಪಾದಾರವಿಂದಗಳಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ, ನಾವು ದಿನಾಲೂ ಅದಾರ ಚರಿತಾಮೃತವನ್ನು ಪಾನ ಮಾಡ್ತಾ ಬಂದಿದ್ದೇವೆಯೋ, ಆಯಾವ ಮಹಾ ಮಾನವತಾವಾದಿಗಳಾದಂಥ ಜಗದೋದ್ಧಾರಕರಾದ ವಿಶ್ವಗುರು ಬಸವಣ್ಣನವರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು, ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ, ಮಹಾನುಭಾವರಿಗೆ, ಎನ್ನ ಸಮಸ್ತ ತಾಯಂದಿರಿಗೆ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ, ವರಪುಣ್ಯಮಯವಾಗಿರುವಂಥ ಈ ಸಮಯದಲ್ಲಿ ದಿನಾಲು ನಾವು ಸಾಯಂಕಾಲ ಜಗಜ್ಯೋತಿ ಬಸವಣ್ಣನವರ ಒಂದು ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ದಿನಾಲು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಈ ಚರಿತ್ರೆ ಎಲ್ಲಿಗೆ ಸಾಗಿಕೊಂಡು ಬಂದೈತಿ ನಿನ್ನಿ ತನಕ ಅಂತ ಕೇಳಿದರೆ, ಮಹಾನ್ ತತ್ವಜ್ಞಾನಿಯಾದಂಥ ಅಲ್ಲಮ ಪ್ರಭುಗಳು ಬಸವ ಕಲ್ಯಾಣಕ್ಕೆ ಹೋಗಬೇಕನ್ನುವ ಗುರಿಯನ್ನಿಟ್ಟುಕೊಂಡು ಮಧ್ಯದಲ್ಲಿ ಸಿಗುವಂಥ ಸಾಧಕರಿಗೆ ಉದ್ಧಾರ ಮಾಡ್ತಾ ನಿನ್ನಿನ ದಿವಸ ಸ್ವರ್ಣಲಾಪುರಕ್ಕೆ ಬಂದು ಮುಟ್ಟ್ಯಾರು ಅನ್ನೋದನ್ನು ನಾವು ನಿನ್ನೆ ತನಕ ಕೇಳ್ಕೊಂಡು ಬಂದೀವಿ. ಸೊಲ್ಲಾಪುರ ಅಂತಂದ್ರು ಒಂದೇ, ಸ್ವರ್ಣಲಾಪುರ ಅಂತಂದ್ರು ಒಂದೇ. ಮೊದಲು ಸ್ವರ್ಣಲಾಪುರ ಅಂತಿದ್ರು, ಈಗ ಸೋಲಾಪುರ ಅಂತ ಕರೀತಾರೆ. ಆ ಸೊಲ್ಲಾಪುರದೊಳಗೆ ಮಹಾನ್ ತಪಸ್ವಿ, ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳಂಥ ಸಿದ್ಧರಾಮ ಶಿವಯೋಗಿ ಅಲ್ಲೇ ಉಳ್ಕೊಂಡು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ. ಬಹಳ ದೊಡ್ಡ ಕಾರ್ಯಕ್ರಮ ಅಂತಂದರೆ, ನೀವು ಸೋಲಾಪುರಕ್ಕೆ ಹೋದವರು ನೋಡಿರಬಹುದು. ಈಗ ಸದ್ಯ ಅವರ ಜೀವಂತ ಸಮಾಧಿ ಮತ್ತು ಗುಡಿ ಇದ್ದದ್ದನ್ನು ಬಹಳ ದೊಡ್ಡ ಕೆರೆ ಒಳಗೈತೆ. ಅದು ಬಹಳ ವಿಸ್ತಾರವಾದ ಅಪಾರವಾದ ದೊಡ್ಡ ಕೆರೆ. ಅಲ್ಲಮ ಪ್ರಭುಗಳು ಸೊಲ್ಲಾಪುರಕ್ಕೆ ಹೋದಾಗ ಆ ಕೆರೆಯ ಕೆಲಸ ನಡೆದಿತ್ತು. ಭವ್ಯವಾಗಿರುವಂಥ ಆ ಕೆರೆ ಕಟ್ಟೋದು, ಹಡ್ಡೋದು, ಈ ಎಲ್ಲ ಕೆಲಸ ನಡೆದಿತ್ತು. ಅಲ್ಲೆಲ್ಲೇ ಗುಡಿ ಗುಂಡಾರಗಳನ್ನು ಕಟ್ಟುವುದು. ಆ ಬಳಿಕ ಬಹಳ ದಯಾಸಾಗರನಾದಂಥ ಸಿದ್ಧರಾಮ ಶಿವಯೋಗಿ ಅವ ಅಲ್ಲೆಲ್ಲಿಗೆ ಅನ್ನಛತ್ರಗಳನ್ನು ಇಟ್ಟಿದ್ದ. ಆ ಬಳಿಕ ನೀರಿನ ಅರವಟ್ಟಿಗೆ ಅಂತಾರಲ್ಲ, ದಾರಿಕಾರರಿಗೆ ಹೋಗಲಾಕ ಬರ್ಲಾಕ, ಮಧ್ಯದೊಳಗೆ ಬರುವಾಗ ಹೋಗುವಾಗ ನೀರು ಕುಡಿಲಿ ಅಂತ ಅರವಟ್ಟಿಗೆಗಳನ್ನು ಅವ ಇಟ್ಟಿದ್ದ. ಆ ಬಳಿಕ ಬಹಳ ದೊಡ್ಡ ಪ್ರಮಾಣದೊಳಗೆ ಜನಸೇವೆ ಕಾರ್ಯ ಅಂತಾರಲ್ಲ, ಅದನ್ನು ಹಮ್ಮಿಕೊಂಡಿದ್ದ. ಅದರಿಂದ ಬಹಳ ದೊಡ್ಡ ಕೀರ್ತಿ ಅವನಿಗೆ ಸಂಪಾದನೆ ಆಗಿತ್ತು. ಬಹಳ ಜನ ಅವರಿಗೆ ಎರಡನೇ ಶಂಭು ಅಂತ ಕರೀತಿದ್ರು. ಅಂತಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಏನು ಪರಮಾತ್ಮ ಅದಾನಲ್ಲ, ಅವಂಗ ನಾವು ಶಂಭು ಅಂತ ಕರಿತೀವಲ್ಲ.
ಸಿದ್ಧರಾಮ ಶಿವಯೋಗಿ ಅಂತಂದ್ರೆ ನಮಗೆ ಎರಡನೇ ಶಂಭು ಅಂತ ಜನ ಅವ್ರನ್ನ ಗುಣಗಾನ ಮಾಡ್ತಿದ್ರು, ಕೊಂಡಾಡ್ತಿದ್ರು. ಅವ್ರ ಜೊತೆಗೆ ಬಹಳ ಭಯಭಕ್ತಿಯಿಂದ ನಡ್ಕೋತಿದ್ರು. ಮತ್ತು ಬಹಳ ಜನ ಭಯಭಕ್ತಿಯಿಂದ ನಡ್ಕೊಳ್ಳುವಾಗ, ಸಿದ್ಧಿಗಳನ್ನು ಪಡ್ಕೊಂಡಿರುವಾಗ ಅಡ್ಡ ಪಲ್ಲಕ್ಕಿ ಉತ್ಸವದೊಳಗೆ ಎಲ್ಲರ ಸಿದ್ಧರಾಮ ಶಿವಯೋಗಿಗಳು ಹೊಂಟ್ರು ಅಂತಂದ್ರೆ ಅಡ್ಡ ಪಲ್ಲಕ್ಕಿ ಉತ್ಸವದೊಳಗೆ ಜನ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಸಿದ್ಧರಾಮ್ ಮಹಾರಾಜ್ ಕಿ ಜೈ ಅಂತ ಜನ ಜೈ ಜೈಕಾರ ಹಾಕ್ತಿದ್ರು. ಇಷ್ಟೆಲ್ಲ ಭಾಳ ವೈಭವದ ಅವ್ರದ್ದು ಜೀವನ, ಅವರ ಸಾಧನೆ ನಡೆದಿತ್ತು. ಇದರಿಂದ ಅವರಿಗೆ ಸೂಕ್ಷ್ಮವಾಗಿರುವಂಥ ಒಂದು ಅಹಂಕಾರನೂ ಬಂದೇ ಇತ್ತು. ನಿಮಗೆ ಹೇಳ್ತನೋ, ಯಾರು ಬ್ರಹ್ಮಜ್ಞಾನಿಗಳು ಇರಂಗಿಲ್ಲಲ್ಲ ಅವರಿಗೆ ಬಹಳ ದೌಡ್ ಏನಾರ ಅಡೆತಡೆಗಳು ಬರ್ತಿರ್ತಾವೆ. ಸ್ವಲ್ಪ ಅಹಂಕಾರ ಬರ್ತೈತಿ, ನನಗಿಂತ ದೊಡ್ಡವ ಯಾರು ಅಂತಾರ ಬರ್ತೈತಿ, ಏನಾರ ಬರ್ತೈತಿ. ಮತ್ತು ಜ್ಞಾನಿ ಇದ್ದ ಅಂತಂದ್ರೆ ಅವ ಎಲ್ಲಾನು ಶಿವನ ಸ್ವರೂಪ ಅಂತ ತಿಳ್ಕೊಂಡು ಇಲ್ಲೇ ನನ್ನ ಹೊರತಾಗಿ ಇನ್ನೊಂದು ವಸ್ತುನ ಇಲ್ಲ ಅಂತ ತಿಳ್ಕೊಂಡಾಗ ಯಾರು ಗುಣಗಾನ ಮಾಡೋರು, ಯಾರು ಜಯ ಜಯಕಾರ ಮಾಡೋರು ಅಂಥೇಳಿ ಅವ ಸುಮ್ಮ ಇರ್ತಿರ್ತಾನ. ಒಬ್ಬ ತತ್ವಜ್ಞಾನಿ ಎಷ್ಟು ಸುಮ್ಮ ಇರ್ತಾನಂತಂದ್ರೆ ಶ್ರೀಮದ್ ಭಗವದ್ಗೀತೆಯೊಳಗೆ ಬರೀತಾರೆ. ಏನು ಬರೀತಾರೋ ಅಂತ ಕೇಳಿದರೆ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧಿರ್ಮುನಿರುಚ್ಯತೆ ಅಂತ ಸ್ಥಿತಪ್ರಜ್ಞನ ಲಕ್ಷಣ ಹೇಳುವಾಗ ಒಬ್ಬ ತತ್ವಜ್ಞಾನಿ ಹೆಂಗೆ ಇರ್ತಾನೋ ಅನ್ನೋ ಬಗ್ಗೆ ಹೇಳ್ಕೊಂಡು ಬಂದಾರು. ಅದರೊಳಗೆ ದುಃಖೇಶು ಅನುದ್ವಿಗ್ನ ಮನಃ, ಅವನಿಗೆ ಪ್ರಾರಬ್ಧ ಕರ್ಮದ ಫಲವಾಗಿ ಬೇಕಾದಂಥ ದುಃಖ ಬಂದ ಅವಂಗ ಮುಸುಕ ಹಾಕೈತಿ ಅಂದರೂ ಅಂತರಂಗದೊಳಗೆ ಅವನ ಮನಸ್ಸು ಸ್ವಲ್ಪ ದುಃಖ ಪಡೆಯಂಗಿಲ್ಲಂತ, ಉದ್ವಿಗ್ನ ಆಗಂಗಿಲ್ಲಂತ, ತಳಮಳಸಂಗಿಲ್ಲಂತ. ಏನು ಬೇಕಾದಂಥ ದುಃಖ ಬಂದ ಅವನಿಗೆ ಪ್ರಾಪ್ತ ಆದರೂ ಅವನ ಮನಸ್ಸ ತಳಮಳಸಂಗಿಲ್ಲಂತ. ಮತ್ತು ಜಗತ್ತಿನ ಎಲ್ಲ ಸೌಭಾಗ್ಯ ಬಂದ ಅವನ ಪಾದಕ್ಕೆ ಬಿದ್ದರು, ಜಗತ್ತಿನ ಜನನ ಅವನ ಜಯ ಜಯಕಾರ ಹಾಕ್ತಾ ಇದ್ರು, ಬೇಕಾದಂಗ ಪಲ್ಲಕ್ಕಿ ಉತ್ಸವ ಬಂಗಾರ ಕಿರೀಟ ಅವನ ತಲೆ ಮ್ಯಾಲ ಹಾಕಿ ಜನ ಕುಣಿದಾಡಿದ್ರು, ಒಂದು ಈಟು ಅವನ ಮನಸ್ಸ ಹಿಗ್ಗಂಗಿಲ್ಲಂತ, ಒಂದು ಈಟು ಹಿಗ್ಗಂಗಿಲ್ಲಂತ. ಒಂದು ಈಟು ಅವರ ಮನಸ್ಸು ಬೇಕಾದಷ್ಟು ಸುಖ ಬಂದ ಪ್ರಾಪ್ತ ಆದರೂ ಅವ್ರ ಮನಸ್ಸು ಹಿಗ್ಗಂಗಿಲ್ಲಂತೆ, ಬೇಕಾದಂಥ ದುಃಖ ಬಂದರೂ ಅವ್ರ ಮನಸ್ಸು ಕುಗ್ಗಂಗಿಲ್ಲಂತೆ. ಹಿಂಗೆ ಯಾರ್ದಪ್ಪ ಅಂತ ಕೇಳಿದರೆ ಒಬ್ಬ ತತ್ವಜ್ಞಾನಿಯಾದಂಥ ಸ್ಥಿತಪ್ರಜ್ಞನ ಸ್ಥಿತಿ ಹಿಂಗಿರ್ತೈತಿ. ಖರೆ ಯಾರು ತತ್ವಜ್ಞಾನಿ ಇರಂಗಿಲ್ಲ, ಒಂದೀಟು ಏನಾರ ನಾಲ್ಕು ದುಡ್ಡು ಪ್ರಾಪ್ತಿ ಆತಂದ್ರೆ, ಒಂದೀಟು ಏನಾರ ಅಧಿಕಾರ ಬಂತು ಅಂತಂದ್ರೆ ಅವಂಗ ಮಂದಿನ ಕಣ್ಣು ಕಾಣಂಗಿಲ್ಲ, ಹಿಂಗೂ ಇರ್ತಾನೆ. ಹಂಗೆ ಸಿದ್ಧರಾಮ ಶಿವಯೋಗಿ ಭಾಳ ದೊಡ್ಡವ್ರಿ. ಅವ ನಂತರ ಇಷ್ಟು ಚಲೋ ಕೆಲಸ ಮಾಡ್ತಾನೋ, ಕಲ್ಯಾಣಕ್ಕೆ ಬಂದ ಬಳಿಕ ಭಾಳ ದೊಡ್ಡವ. ಖರೆ ಕಲ್ಯಾಣಕ್ಕೆ ಹೋಗೋಕ್ಕಿಂತ ಮೊದಲಿನ ಸುದ್ದಿ ಅದು. ಭಾಳ ಒಂದು ಸ್ವಲ್ಪ ಚಂದಂಗನೂ ಇದ್ದ ಸಿದ್ಧರಾಮ ಶಿವಯೋಗಿ. ಅವಂಗ ಶಾಪ ಕೊಡಾಕು ಬರ್ತಿತ್ತು, ಅವಂಗ ವರ ಕೊಡಾಕು ಬರ್ತಿತ್ತು. ಇಂಥ ತಪಸ್ವಿ ಇದ್ದ. ಹಿಂಗೆ ಇದ್ದಾಗ ಇವು ಇಂಥ ದೊಡ್ಡ ಮಹಾತ್ಮ ಅದಾನು, ಇವನಿಂದ ಲೋಕಕ್ಕೆ ಬಹಳ ಲಾಭ ಆಕತಿ ಅನ್ನೋದು ಅಲ್ಲಮ ಪ್ರಭುಗೂ ಗೊತ್ತದು. ತ್ರಿಕಾಲ ಜ್ಞಾನಿ ಅವೇನು ಮಾಡಿದ, ಇಂಥ ಗಿರಾಕಿನ ಅಲ್ಲೇ ಒಯ್ಬೇಕು ಅಂತ ಅವನ ಲೆಕ್ಕ. ಈ ಗಿರಾಕಿನ ಹೆಂಗಾರ ಮಾಡಿ ಒಯ್ಯಬೇಕು ಅಂತ, ಹೆಂಗಾರ ಮಾಡಿ ಒಯ್ಯಬೇಕಂತ ಅಲ್ಲಮ ಪ್ರಭು ಬಂದ್ರೆ ಅವಂಗ ಸಿದ್ಧರಾಮ ಶಿವಯೋಗಿಗೆ ಭೇಟಿ ಆಗಾಕ ಅವಕಾಶ ಇಲ್ಲ. ಒಟ್ಟು ಅವ ತನ್ನದೇ ಆದ ಏಕಾಂತದೊಳಗೆ ಇವ್ರ ಪರವಾನಗಿ ಆದಾಗನ ಮಂದಿ ಬಂದು ಭೇಟಿ ಆಗಬೇಕು.
ಒಬ್ಬ ತತ್ವಜ್ಞಾನಿ ಬಂದಾನ ಅಂತಂದ್ರೆ ನಡಿ ನಮ್ಮ ಅಪ್ಪಗಳಿಗೆ ನೀ ಏನು ಭೇಟಿಯಾಕಿ ನಿಂದೇನು ದಗದ ಅನು ಮಂದಿದು ಹಿಂಗಿತ್ತು. ಇನ್ನು ಇವನು ಹ್ಯಾಂಗೆ ಮಾಡಬೇಕು ಅಂತ ಅಲ್ಲಮ ಪ್ರಭು ಪ್ಲ್ಯಾನ್ ಮಾಡ್ತಾನೆ. ಅದು ಹಿಂಗದವ್ರು ಯಾಡ್ಲಾಕ ಮಾತಾಡ್ಸಾಕ, ಒಂದು ಪ್ರೀತಿಲೇ ಮಾತಾಡಿಸ್ಬೇಕು, ಒಂದು ಇಲ್ಲಾರ ಜಗಳ ತೆಗಿಬೇಕು. ಒಂದು ಅವನ ಜೋಡಿ ಮಾತಾಡ್ಬೇಕಾತಂದ್ರೆ ಪ್ರೀತಿಲೇ ಮಾತಾಡಿಸ್ಬೇಕು, ಒಂದು ಇಲ್ಲಾರ ಕೆದರಿ ಜಗಳ ತೆಗೆಯೋದು. ಹೆಂಗಾರ ಮಾಡಿ ಆ ಗಿರಾಕಿನ ಒಯ್ಬೇಕನ್ನೋದು ಅಲ್ಲಮ ಪ್ರಭುವಿನ ಪ್ಲ್ಯಾನ್ ಇತ್ತು. ಈ ಕೆರೆ ಅದು ಕಟ್ಸಾಕತ್ತಿದ್ರು. ಭೇಟಿ ಆಗಾಕ ಸಿದ್ಧರಾಮ ಶಿವಯೋಗಿಗೆ ಭೇಟಿ ಆಗಾಕ ಅವಕಾಶ ಸಿಗಲಿಲ್ಲ. ಹಂಗಾರೆ ಇವ್ರನ್ನ ಮಾಡ್ಬೇಕು ಬಾ ಅಂಥೇಳಿ ಅಲ್ಲಮ ಪ್ರಭು ಈ ಕೆರೆ ಕಟ್ಟವ್ರ ಹಂತಕ್ಕೆ ಒಂದು 1000 ಮಂದಿ ಇದ್ರಿ. ಅವರು ಹ್ಯಾಂಗೆ ಬರ್ತಿದ್ರಿ, ಅಪ್ಪ ಸೇವಾಕ ಕರೆದಾನಂತಂದ್ರೆ ಒಟ್ಟ ಬಂದುಬಿಡ ಅವರು. ಅಷ್ಟು ಅವನು ಪ್ರಭಾವ ರೀ ಸಿದ್ಧರಾಮ ಶಿವಯೋಗಿ. ಕೆರೆ ಕಟ್ಟಾಕತ್ತೀವಿ, 10 ಜನ ಎಲ್ಲ ಶ್ರಮದಾನಕ್ಕೆ ಬರಬೇಕು ಅಂತ ಹಿಂಗೆ ಹೇಳಿಕೆ ಕೊಟ್ರೆ 1000 ಜನ ಬಂದಿದ್ರಿ ಕೆರೆ ಕಟ್ಟಾಕ. ಅಷ್ಟು ಜನ ಕೂಡಿದ್ರು. ಯಾವ ಕಲ್ಲು ತರಿಸಿದ್ದ, ಯಾವ ಹಾಡ್ತಿದ್ದ, ಹಿಂಗೆಲ್ಲ ಜೋರು ನಡೆದಿತ್ತು. ಅಂಥದ್ರೊಳಗೆ ಅಲ್ಲಂ ಪ್ರಭು ಇವು ಸಿದ್ಧರಾಮ ಶಿವಯೋಗಿ ಭೇಟಿಯಾರ ಆಗವಲ್ಲ. ಭೇಟಿ ಆಗಾಕ ಯಾರೂ ದಾರಿನೂ ಕೊಡವಲ್ರ. ಹಂಗಾರ ಇವನು ಮಾಡ್ಬೇಕಂತ ಹೇಳಿಕರೆ ಸಿದ್ಧರಾಮ ಶಿವಯೋಗಿ ಈ ಕೆರೆ ಕಟ್ಟವ್ರಂತೆಗೆ ಬಂದ ಕ್ಯಾರೆ ನಿಮ್ಮ ಒಡ್ಡ ಸಿದ್ಧರಾಮ ಎಲ್ಲದಾನು ಅಂತ ಶುರು ಮಾಡಿದ್ವಿ. ಅಲ್ಲಂ ಪ್ರಭು ಒಡ್ಡ ಸಿದ್ಧರಾಮ ಅಂತ ಹೇಳ್ತಾರೆ. ಅಂದರೆ ಕೆರೆ ಕಟ್ಸಾಕತ್ತೇನಲ್ಲ, ಹಿಂಗೆ ಒಟ್ಟು ಕೆದರಿ ಜಗಳ ತೆಗೆಯುದಪ್ಪ. ಹೆಂಗಾರ ಮನುಷ್ಯನಾಗ ಏನೈತಿ, ಅವನ ಕಲ್ಯಾಣಕ್ಕೆ ಕರ್ಕೊಂಡು ಹೋಗಬೇಕನ್ನೋ ಕಳಕಳಿ ಐತಿ. ಭೇಟ್ಯಾರ ಆಗವಲ್ಲ, ಮತ್ತು ಮಾಡೋದೇನೇನು. ಅದಕ್ಕೆ ಎಲ್ಲಿದಾನ ನಿಮ್ಮ ಒಡ್ಡ ಸಿದ್ಧರಾಮ ಅಂದ್ಕೂಡ್ಲೆ ಅವಕ್ಕೂ ಸಿಟ್ಟು ಬಂತ್ರಿ. ಏನೋ ನಮ್ಮ ಅಪ್ಪಗಳಿಗೆ ನೀ ಒಡ್ಡ ಅಂತಿ, ನೀ ಯಾ ದಡ್ಡು ಅಂದ್ರೆ ಅವರು. ನಾಯನ ದಡ್ಡಲ್ಲ, ನಿಮ್ಮ ಗುರುನ ದಡ್ಡ ಅದಾನು, ಅವಂಗೆ ಬುದ್ಧಿ ಇಲ್ಲ ಕೂತಾನವ ಅಂತಂದು. ಏನೋ ಎಲ್ಲಾವ ನೀನು ನಮ್ಮ ಅಪ್ಪಗಳಿಗೆ ಬಾಯಿಗೆ ಬಂದಂಗೆ ಬೇಯಾಕತ್ತಿದ್ದಿ, ಮಾತಾಡ್ಸಕತ್ತಿದ್ದಿ, ಏನಿದು ದಗದ ಅಂತ ಹೇಳಿಕ್ಯಾರೆ ಅವರಂದ್ರು. ಅಲ್ಲಮ ಪ್ರಭುವಿನ ಕಳಕಳಿ ಏನಿತ್ತು ಹೇಳ್ತಾರೆ, ಚಿಕ್ಕ ಸಂಸಾರವನ್ನು ತೊರೆದು ಹೊಕ್ಕನಲ್ಲ ಹಿರಿಯ ಸಂಸಾರಕ್ಕೆ, ಅಕಟ ವಿಖ್ಯಾತ ಪೂಜಾ ಲಾಭ ದಿಚ್ಛೆಯಲ್ಲಿ ಸಿಕ್ಕಿ ಬಿದ್ದನು ಸಿದ್ಧರಾಮನು ಅಂತ ಅಲ್ಲಮ ಪ್ರಭುವಿನ ಕಳಕಳಿ. ಚಿಕ್ಕ ಸಂಸಾರ ಬಿಟ್ಟಿಕ್ಯಾರೆ ಇಷ್ಟೆಲ್ಲ ದೊಡ್ಡ ಸಂಸಾರ ಹಮ್ಮಿಕೊಂಡಾನು. ಕೀರ್ತಿ ವಾರ್ತೆ ಗುಣಗಾನ ಜನ ಕರ್ಕೊಂಡು ಹೋಗಿ ಪೂಜಾ ಮಾಡಬೇಕು, ಜೈ ಜೈಕಾರ ಹಾಕಬೇಕು ಅಂತ ಈ ಒಂದು ಹಂಬಲದೊಳಗೆ ಏನು ಬಿದ್ದಾನಲ್ಲ, ಇವು ದೊಡ್ಡ ಸಂಸಾರದೊಳಗನ ಬಿದ್ದಾನು. ಇವನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ಕರೆ ನಿಮ್ಮ ಒಡ್ಡ ರಾಮ ಎಲ್ಲದಾನು ಅಂತ ಅಂದ್ಕೂಡ್ಲೆ ಜಗಳ ಹೈತ್ರಿ. ಜಗಳ ಹೈತು. ಅವರೆಲ್ಲ ಏನು ಮಾಡ್ರು, ನಮ್ಮ ಅಪ್ಪಗಳಿಗೆ ಹಿಂಗೆ ಬಾಯಿಗೆ ಬಂದಂಗೆ ಬೇಯಾಕತ್ಯಾನು, ಒಡ್ಡ ಅನಾಕತ್ಯಾನ ಅಂತಂದ್ರೆ ಇವನು ಮುಗಿಸೇ ಬಿಡ್ಬೇಕಂತ ಹೇಳ್ಕ್ಯಾರೆ ಒಬ್ಬೊಬ್ಬ ಒಂದು ಕಲ್ಲು ಒಗ್ಯಾಕ ಹೈತಿರ್ರಿ. ಅಲ್ಲಂ ಪ್ರಭುವಿಗೆ ಒಬ್ಬ ಕಲ್ಲು ಒಗದ್ರೆ ಆ ಕಲ್ಲು ಮೊದಲ ಯೋಮಕಾಯ ಅವ ಹೇಳಿಲ್ಲ, ಆಕಾಶ ಇವು ಗೋರಕ್ಷಣೆ ಮಾಡಿದ್ದಲ್ಲ ಹಿಂಗೆಲ್ಲ, ಅದು ಕಲ್ಲು ಪಾರಾಗಿ ಹೋಗಾಕಿತ್ತು. ಅದು ಇಲ್ಲಿ ಬಡಿದ್ರೆ ಪಾರಾಗಿ ಹೋಗಿತ್ತು, ಆ ಕಡೆ ಹೋಗಾಕಿತ್ತು. ಹಿಂದಾಡಿಸಿ ಒಬ್ಬ ತೊಗೊಂಡ, ಇನ್ನೊಬ್ಬ ಬಂದ, ಅವನ ಕಲ್ಲು ತೊಗೊಂಡ. ಒಂದು 1000 ಮಂದಿ ಕಟ್ಟಾಕ ತಂದ ಕಲ್ಲೆಲ್ಲ ಅವನ ಮೇಲೆ ಒಗದ್ರಿ. ಅವನ ಮೇಲೆ ಒಗದ್ರು ಆ ಕಲ್ಲಿನ ಕುಟ್ರಿ ಮೇಲೆ ನಿಂತು ನಗಾಕಿದ್ದವು ಅಲ್ಲಂ ಪ್ರಭು. ಎಲ್ಲಿದಾನ ನಿಮ್ಮ ದಡ್ಡ ಒಡ್ಡ ರಾಮ? ಅವನ ಹತ್ಲಿ ಈ ಮಂದಿಗೆ ಏನಿದು ಬ್ಯಾರೇನ ಕಾಣ್ತೈತಿ, ಇವು ಒಬ್ಬ ದೊಡ್ಡ ಮಾಯಾವಿ ಬಂದಾನು, ಇದನ್ನ ಅಪ್ಪಗಳಿಗೆ ಹೋಗಿ ಹೇಳಬೇಕು ಅಂದ್ರನ ಇವ ಮಣಿತಾನಂತ ಕೆಲವೊಂದು ಮಂದಿ ಓಡ್ಕೋತ ಹೋತ್ರಿ. ಅಪ್ಪಗಳು ನಿಮಗೆ ಬಾಯಿಗೆ ಬಂದಂಗೆ ಬೇಯಾಕತ್ಯಾನ, ಯಾವ ಒಬ್ಬ ಸಾಧು ಬಂದಾನು, ನಿಮಗೆ ಒಡ್ಡತಾನು, ನಿಮಗೆ ದಡ್ಡತಾನು. ಮತ್ತು ಒಬ್ಬ ಏನು ಜಾದೂಗಾರ ಕಾಣ್ತಾನು, ನಾವು ಎಷ್ಟು ಕಲ್ಲು ಒಗದೀವು ಅವನು ಮುಗಿಸ್ಬೇಕಂತ ಕಲ್ಲು ಪಾರಾಗಕತ್ಯಾವು, ಕಲ್ಲಿನ ಕುಟ್ರಿ ಮೇಲೆ ಮತ್ತೆ ನಿಂತು ನಗಾಕತ್ಯಾನು, ಒಟ್ಟು ನಮ್ಮ ಕೈಗೆ ಸಿಗುವಲ್ಲ ಅಂತನಾದ್ಲೆ ಅವಂಗೂ ಸಿಟ್ಟು ಬತ್ತು. ನನ್ನ ಮುಂದೆ ಯಾವದ ನಾವು ಅದೊಂದು ಇತ್ತಲ್ಲ, ಅದು ನಮ್ಮ ಊರಿಗೆ ಬಂದ ಕ್ಯಾರೆ ನನಗೆ ಒಡ್ಡ ಅನ್ನೋದು, ನನಗೆ ದಡ್ಡ ಅನ್ನೋದು, ನಮ್ಮ ಭಕ್ತರಿಗೆ ಇವು ಸಿಗುವಲ್ಲ ಅಂತಂದ್ರೆ ಅವೆಂತವಿರ್ಬೇಕು ಅವ ಅಂತ ಹೇಳ್ಕ್ಯಾರೆ. ನಡಿ ಅವನು ಒಂದು ಕೈ ನೋಡು ಅಂತ ಬಂದು ಬತ್ತ ಗಿರಾಕಂದ್ರ ಅವ್ರು ಅಲ್ಲಂ ಪ್ರಭು.
ಅವ ಬರ್ಲಂತನ ಹಿಂಗೆ ಮಾಡೇನಿ ಅಂತ ಇವರು. ಅವ ಬಂದ್ರೆ ನಿಮ್ಗೆ ಹೇಳ್ತಾನು, ಅವನು ಹಿಂದೆ ಮಂದಿ ಏನಾಕತ್ತೋ ಏನೋ, ಏನು ಜಗತ್ತಿಗೆ ಬೆಂಕಿ ಹತ್ತೈತೋ ಏನೋ ಅಂತ ಹಂಗೆ ಮಂದಿ ಕೂಡ್ತೀರಿ. ಸಿದ್ಧರಾಮ ಶಿವಯೋಗಿ ವೈಭವದಿಂದ ಬಂದ, ಕಲ್ಲಿನ ಕುಟ್ರಿ ಮ್ಯಾಲ ಅಲ್ಲಮ್ಮ ನಕ್ಕೋತ ನಿಂತಿದ್ದ. ಮತ್ತು ಇಳಿದು ಬರ್ತಾನೋ. ಇಳಿದು ಬಂದಾಗ ಸಿದ್ಧರಾಮ ಶಿವಯೋಗಿ, ನೀನ ಏನೋ ಬಾಯಿಗೆ ಬಂದಂಗೆ ನನಗೆ ಮಾತಾಡಿದವ ಅಂತ. ಹೌದಪ್ಪ ನಾನು ಅಂತಂದ. ಬಹುಶಃ ನಾ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ಪಾಪ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಕತ್ತಿದಿ. ನಾನು ದ್ವಿತೀಯ ಶಂಭು. ಪರಮಾತ್ಮನಿಗೆ ಹ್ಯಾಂಗ 3 ಕಣ್ಣದಾವಲ್ಲ, ನನಗೂ 3 ಕಣ್ಣದಾವ. ಪರಮಾತ್ಮನಿಂದ ಉರಿಗಣ್ಣು ಪಡ್ಕೊಂಡನ್ನ. ಅದಕ್ಕೆ ನಾ 2ನೇ ಶಂಭು. ಮುಕ್ಕಣ್ಣ, 3 ಕಣ್ಣಿದ್ದಾವ ಮುಕ್ಕಣ್ಣ ಅಂತಾರಲ್ಲ, 2 ಕಣ್ಣ, ಇಲ್ಲಿ ಉರಿಗಣ್ಣ. ಹಂಗ ನನಗೂ ಇನ್ನೊಂದು ಕಣ್ಣ ಐತಿ, ಉರಿಗಣ್ಣ. ನಿನಗೆ ಗೊತ್ತಿಲ್ಲ ಪಾಪ, ಸುಟ್ಟು ಬೂದಿಯಾಗಿ ಹೋಗಬೇಡ. ನನ್ನ ಕೆಣಕಾವ ನೀ ಯಾರು, ಇಲ್ಲಿ ಯಾಕೆ ಬಂದದಿ, ಬಾಯಿಗೆ ಬಂದಂಗ ಯಾಕೆ ಮಾತಾಡಕ್ ಹತ್ತಿದಿ ಅಂತ ಕೇಳಿದಾಗ ಅವಂತಾನು, ನಮ್ಮ ಅರ್ಜಿಪ್ಪ, ಯಾಕೆ ಮಾತಾಡಕ್ ಹತ್ತಿ ಅಂತಂದ್ರೆ ನಿನ್ನ ಕೇಳೇ ಮಾತಾಡ್ಬೇಕನ್ನು, ನಿನ್ನ ಕೇಳೇ ಉಣ್ಬೇಕು, ನಾನು ನಿನ್ನ ಕೇಳೇ ಮಾತಾಡಬೇಕು. ನಾವು ಸ್ವತಂತ್ರಪ್ಪ, ನಾವು ಏನು ಅನಾವರು, ಬೇಕಾದಲ್ಲಿ ಅಡ್ಡಾಡೋರು, ಬೇಕಾದ ಮಾತಾಡೋರು. ನಿನಗೆ ನಿಂದೇನು ಗಂಟು ಹೊಕ್ಕೈತಿ ಅಂತ. ನನಗೆ ಯಾಕೆ ನೀ ಮಾತಾಡಿದಿ, ಒಡ್ಡಾಯ ಅಂತ ಯಾಕಂದಿ. ಮತ್ತು ನೀವು ಒಡ್ರಾಮ ಅದೇ, ಅದಕ್ಕೆ ನಾವು ಒಡ್ಡ ಅನ್ನಿ, ನಾ ಹೆಂಗೆ ಒಡ್ರಾಮ. ಮತ್ತೇನಿದು ಎಲ್ಲ ಕಟ್ಕೋತ ಕೂತೋದಿಲ್ಲ. ಮತ್ತು ಇದು ಕೆಲಸ, ಒಡ್ರದ ಕೆಲಸ ಇದು, ಕಟ್ಕೋತ ಕೂತಿದ್ದು ಅಂತ ಹೇಳಿಕ್ಯಾರೆ. ಈ ರೀತಿಯಾಗಿ ಅವಂಗ ಸಿಟ್ಟು ಬರುವಂಗೆ, ಅವಂಗ ಮನುಷ್ಯಗೆ ನೋವಾಗುವಂಗೆ ಬೇಕತ್ತನ ಒಬ್ಬ ಮಹಾತ್ಮ ಅವನು ಉದ್ಧಾರ ಮಾಡೋ ಸಲುವಾಗಿ ಮಾತಾಡಿದಾಗ ಅವಂತಾನು, ಏನೋ ನಾ ಎದುರಿಗೆ ಬಂದ ನಿತ್ರೂ ಸಹಿತ ಮತ್ತು ನಿನ್ನ 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 ಬಿರುಸು ಮಾತನ್ನ ನಿಲ್ಲವಲ್ಲು ಅಂತ ಹೇಳಿಕರೆ ಸುಟ್ಟ ಭೋಜನ ಮಾಡ್ತನೋ ಅಂತ. ನೀ ಏನು ಸುಡ್ತೀವ ನನ್ನ, ನೀ ಏನು ಸುಡ್ತೀವ ನನ್ನ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಏ ಸಿದ್ಧರಾಮ, ನೀನು ನನ್ನ ಸುಡ್ತೀಯೋ. ನೈನಂ ಛಿಂದಂತಿ ಶಸ್ತ್ರಾಣಿ, ಶಸ್ತ್ರಗಳು ನನಗ ತುಣುಕ ಮಾಡಾಕ ಸಾಧ್ಯ ಇಲ್ಲ, ನನಗ ಕಡಿಲಾಕ ಸಾಧ್ಯ ಇಲ್ಲ, ನನ್ನ ದೇಹಕ್ಕೆ ಧಕ್ಕಿ ಹಚ್ಚಾಕ ಸಾಧ್ಯ ಇಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ, ಶಸ್ತ್ರಗಳು ಅಸ್ತ್ರಗಳು ನನ್ನ ತುಣುಕ ಮಾಡಾಕ ಸಾಧ್ಯ ಇಲ್ಲ. ನೈನಂ ದಹತಿ ಪಾವಕಃ, ಬೆಂಕಿ ನನಗೆ ಸುಡಾಕ ಸಾಧ್ಯ ಇಲ್ಲ. ನ ಚೈನಂ ಕ್ಲೇದಯಂತ್ಯಾಪೋ, ಆಪಹ ಅಂದ್ರೆ ನೀರ, ನೀರ ನನ್ನ ತೋಸಾಕ ಸಾಧ್ಯ ಇಲ್ಲ. ನ ಶೋಷಯತಿ ಮಾರುತಃ, ಮಾರುತಃ ಅಂದ್ರೆ ಗಾಳಿ, ಈ ಗಾಳಿ ನನಗ ಒಣಗಸಾಕ ಸಾಧ್ಯ ಇಲ್ಲ. ಈ ಒಗದು ಕೂಡಲೇ ಅವಾಗಳು ಅದು ಗಾಳಿಗೆ ಒಣಕ್ ಹಾಕ್ತಾರಲ್ಲ, ಗಾಳಿ ಅದನ್ನ ಒಣಗಿಸ್ತೈತಿ. ಹಂಗ ಶಸ್ತ್ರಗಳು ನನ್ನ ಛೇದನ ಮಾಡಾಕ ಸಾಧ್ಯ ಇಲ್ಲ, ಬೆಂಕಿ ನನಗೆ ಸುಡಾಕ ಸಾಧ್ಯ ಇಲ್ಲ, ನೀರ ನನ್ನ ತೋಸಾಕ ಸಾಧ್ಯ ಇಲ್ಲ, ಗಾಳಿ ನನಗೆ ಒಣಗಿಸಕ್ ಸಾಧ್ಯ ಇಲ್ಲ. ನೀನು ಸುಡ್ತೀಯೋ ಸಿದ್ಧರಾಮ ತಂದು ಕೂಡಲೇ ಮತ್ತೊಟ್ಟು ಹೊಟ್ಟೆಯಾಗ ಬೆಂಕಿ ಬಿತ್ತು. ನಿನ್ನ ಉರಿಗಣ್ಣಿನಿಂದ ಸುಟ್ಟ ಬಿಡ್ತನಂತ ಉರಿಗಣ್ಣು ತೆಗೆದ ಬಿಟ್ರಿ. ಹಣಿ ಇಲ್ಲಿ ಉರಿಗಣ್ಣಿತ್ತು, ಹಿಂಗೆ ತೆಗೆದ್ರೆ ಭರರರರರರರ ಬೆಂಕಿ ಹೊರಬಿತ್ರಿ. ಬೆಂಕಿ ಹೊರಬಿದ್ರೆ ನಿಮಗೆ ಹೇಳ್ತನು, ಅದು ಅಲ್ಲಮ್ಮ ಪ್ರಭುನ ಹಂತಕ್ಕೆ ಹೋಗಿ ಅವನ ಪಾದದಾಗ ಹೋಗಿ ತಣ್ಣಗ ಹಾಕಿತ್ತ. ಹಣಿ ಒಳಗಿನ ಬೆಂಕಿ ಹೊಂಟದ್ದು
ಅಲ್ಲಮ್ಮ ಪ್ರಭುವಿನ ಪಾದದೊಳಗೆ ಹೋಗಿ ಸುಡುವಂತ ತಣ್ಣಗಾಗಾಯ್ತು. ನೋಡಿದ ರಗಡ ಸಿಟ್ಟಿಲೆ ನೋಡಿದ ಏನೂ ಆಗಲಿಲ್ಲ. ಆವಾಗ ಅವಂಗ ಅರು ಬಂತು. ಓಹೋ, ಈ ಉರಿಗಣ್ಣಿನಿಂದ ಅವ ಸುಡುವಲ್ಲ ಅಂತಂದ್ರೆ ಇವು ಬಂದಾವ ಮತ್ಯಾರು ಅಲ್ಲ, ನನಗೆ ಉರಿಗಣ್ಣು ಕೊಟ್ಟವನ ಬಂದಾನು ಅಂತ ತಿಳ್ಕೊಂಡ. ನನಗೆ ಉರಿಗಣ್ಣು ಯಾವ ಕೊಟ್ಟಲ್ಲ? ಚನ್ನಮಲ್ಲಿಕಾರ್ಜುನ. ಆ ಪರಮಾತ್ಮನೇ ಈ ರೂಪದೊಳಗೆ ಬಂದಾನೋ. ಇದಿಲ್ಲ ಅಂದ್ರೆ ಬ್ಯಾರೇದಾವ ಇದ್ರ ಅವಂಗ ಸುಡತಿತ್ತಿದು. ಈ ಉರಿಗಣ್ಣ ಯಾವ್ದತಿ? ಈ ಉರಿಗಣ್ಣ ಯಾವನಿಂದ ಪಡೆದನಿ? ಈ ಉರಿಗಣ್ಣ ಯಾರು ಕೊಟ್ಟಾರು? ಅವ್ರನ್ನ ಸುಡಂಗಿಲ್ಲದು, ಉಳಿಕಿದವ್ರನ್ನ ಎಲ್ಲಾರನ್ನು ಸುಡ್ತೈತಿ. ಹಂಗಾರ ಈ ಬೆಂಕಿ ಅವನು ಸುಡುವಲ್ತಂದ್ರೆ ಮತ್ಯಾರು ಅಲ್ಲ, ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಅದಾನು ಈ ರೂಪದೊಳಗೆ ಬಂದಾನ ಅಂತ ಹೇಳಿಕ್ಯಾರೆ. ಹೋದವನು ನಿಮಗೆ ಹೇಳ್ತಾನು, ಅಲ್ಲಮ್ಮ ಪ್ರಭುವಿಗೆ ದಂಡವತ್ತು ನಮಸ್ಕಾರ ಹಾಕಿ ಕಾಲು ಹಿಡ್ದಾವ ಬಿಡುವಲ್ಲ. ಆವಾಗ ಸಿದ್ಧರಾಮ ಶಿವಯೋಗಿ ಈ ರೀತಿಯಾಗಿ ಯಾವಾಗ ಶರಣಾಗತನಾದ, ಆವಾಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹೇಳಪ್ಪ ಸಿದ್ಧರಾಮ, ಹೇಳು, ನಿನ್ನ ಭೇಟಿ ಆಗಲಾರ್ದಕ್ಕೆ ನಿನ್ನ ಭೇಟಿ ಸಲುವಾಗಿ ಈ ನಾಟಕ ಮಾಡೀನಿ, ಅಂತೂ ಇಂತೂ ಬಂದಿ ಪುಣ್ಯಾತ್ಮ ಅಂತ ಹೇಳಿ ಅವಂಗ ಬುದ್ಧಿ ಏನು ಹೇಳ್ತಾನಂತಂದ್ರೆ, ನೀ ಮಾಡೋ ಕೆಲಸ ಏನೋ ಲೋಕ ಕಲ್ಯಾಣದತಿ, ಕೆರಿ ಕಟ್ಸಾಕತ್ತಿ, ಇದೇನು ಸಣ್ಣ ಕೆಲಸ ಅಲ್ಲ. ಗುಡಿ ಗುಂಡಾರಗಳನ್ನು ಕಟ್ಸಾಕತ್ತಿ, ಇದು ಏನು ಸಣ್ಣ ಕೆಲಸ ಅಲ್ಲ. ನೀರಡಿಸಿದವರಿಗೆ ನೀರು ಕುಡಿಯಾಕ ಅಲ್ಲೆಲ್ಲಿಗೆ ದಾರ್ಯಾಗ ಅರವಟ್ಟಿಗೆ ಇಟ್ಟದಿ, ಇದು ಏನು ಸಣ್ಣ ಕೆಲಸ ಅಲ್ಲ. ಜನರಿಗೆ ಪ್ರಸಾದ ಮಾಡುವ ಸಲುವಾಗಿ ಅಲ್ಲೆಲ್ಲಿಗೆ ನೀನು ಅನ್ನ ಛತ್ರ ಇಟ್ಟದಿ, ಅನ್ನ ದಾಸೋಹ ಇಟ್ಟಿ, ಇದೇನು ಸಣ್ಣ ಕೆಲಸ ಅಲ್ಲ. ನೀ ಮಾಡೋ ಕೆಲಸ ಬಹಳ ದೊಡ್ಡದೈತಿ, ಇದಕ್ಕಿಂತಲೂ ಇನ್ನೂ ದೊಡ್ಡ ಒಂದು ಕೆಲಸ ಐತಿ, ಅದಕ್ಕೆ ನಿನ್ನ ಕರ್ಯಾಕ ಬಂದನಿ ಅಂತ ಹೇಳ್ತಾನೆ. ಆವಾಗ ಏನು ನನ್ನ ಕೆಲಸ ಅಂತಂದಾಗ ಹೇಳ್ತಾನು ಅಲ್ಲಮ್ಮ ಪ್ರಭು, ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು ಸಿದ್ಧರಾಮ, ನಡೆ ಕಲ್ಯಾಣಕ್ಕೆ ಅಂತಂದಾನೆ. ಏನು ಮಾತ್ರಿ ಅದು? ನೀ ಮಾಡೋ ಕೆಲಸ ಚಲೋ ಇದ್ರೂ ಕೂಡ ಇಟ್ಟರಿಂದ ನಿನಗೆ ಮುಕ್ತಿ ಆಕ್ಕತಿ ಅಂತ ತಿಳಿಬ್ಯಾಡ ಸಿದ್ಧರಾಮ. ಕೇಳು, ಅನ್ನವ ನಿಕ್ಕಿ ಅಂದ್ರೆ ದಾಸೋಹ ಇಟ್ಟದಿ, ಭಾಳ ಚಲೋ. ನನ್ನಿಯ ನುಡಿದು, ನೀ ಮಾತಾಡು ಮಾತಾ ಸತ್ಯವನ್ನೇ ಮಾತಾಡ್ತಿ, ಜನರಿಗೆ ಒಳ್ಳೆ ಉಪದೇಶ ಮಾಡ್ತಿ, ನಿನ್ನ ಉಪದೇಶದಿಂದ ಅನೇಕ ಜನ ಭಕ್ತರಾಗ್ಯಾರ, ಇದು ಒಳ್ಳೇದನ. ಅರವಟ್ಟಿಗೆ ನಿಕ್ಕಿ, ಅಲ್ಲರಿಗೆ ನೀರು ಕುಡಿಯಾಕ ಅರವಟ್ಟಿಗೆ ಇಟ್ಟದಿ, ಕೆರೆ ಕಟ್ಸಲಾಕತ್ತಿದಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಪರೋಪಕಾರ ಪುಣ್ಯದ ಕೆಲಸ ಮಾಡಾಕತ್ತಿದಿ. ಇದ್ರದ್ದು ಫಲ ಏನಪ್ಪಾ ಅಂತಂದ್ರೆ, ನೀ ಸತ್ತ ಬಳಿಕ ನಂತರ ನಿನಗೆ ಸ್ವರ್ಗ ಸಿಗುತ್ತೈತೆ ಹೊರತು ನಿನಗೆ ಮುಕ್ತಿ ಆಗಂಗಿಲ್ಲ. ಇದರ ಅರ್ಥ ಈ ಪುಣ್ಯ ಮಾಡಬಾರ್ದು ಅಂತಲ್ಲ, ಬರೇ ಪುಣ್ಯ ಮಾಡಿಕ್ಯಾರೆ ನಿನ್ನ ಸ್ವರೂಪದ ಜ್ಞಾನ ಮಾಡಿಕೊಳ್ಳಾರ್ದನ, ನೀನು ಸತ್ಸಂಗದೊಳಗೆ ಕಾಲ ಕಳೀಲಾರ್ದನ, ಪರಮಾತ್ಮ ಈಗ ನಿನಗೆ ಚನ್ನ ಮಲ್ಲಿಕಾರ್ಜುನ ಭೇಟಿಯಾಗ್ಯಾನ. ಈ ಚನ್ನ ಮಲ್ಲಿಕಾರ್ಜುನ ಭೇಟಿ ಆದ್ರೆ ನಿನಗೆ ಮುಕ್ತಿ ಇಲ್ಲ. ನಿರಾಕಾರ ನಿರ್ಗುಣವಾಗಿರುವಂಥ ಸಚ್ಚಿದಾನಂದ ಪರಿಪೂರ್ಣವಾಗಿರುವಂಥ ನಿನ್ನಲ್ಲೇ ನಿನ್ನ ಆತ್ಮರೂಪದಿಂದ ಇರುವಂಥ ಆ ಪರಮಾತ್ಮನ ಅರಿವು ನೀ ಮಾಡಿಕೊಳ್ಳಿಲ್ಲ ಅಂತಂದ್ರೆ ನಿನಗೆ ಮುಕ್ತಿ ಇಲ್ಲ. ಎಷ್ಟು ದೊಡ್ಡ ಮಾತಾಡ. ನಿನಗೆ ಪರಮಾತ್ಮ ಭೇಟಿಯಾಗಿರ್ಬೇಕು, ಉರಿಗಣ್ಣು ಕೊಟ್ಟಿರಬೇಕು, ನಿನಗೆ ಸಿದ್ಧಿಗಳನ್ನು ಕೊಟ್ಟಿರಬೇಕು. ಇದು ಮಾತು ಬೇರೆ, ಇದೇನು ದ್ವಾರದಲ್ಲ. ಇದು ಅಳು ಹುಡುಗರ ಕೈಯಾಗ ಆಟಿಗೆ ಸಾಮಾನು ಕೊಟ್ಟಂಗೋ ಇದು. ನೋಡಿ ಎಷ್ಟು ದೊಡ್ಡ ಮಾತಿದು. ಜ್ಞಾನಿಗಳ ದೃಷ್ಟಿಯೊಳಗೆ ಸಿದ್ಧಿಗಳಿಗೆ ಬೆಲೆ ಇಲ್ಲ. ಯಾರ ದಾರ ಚೀಟಿ ಮಾಡ್ರೆ ನಮ್ಮ ಮಂದಿ ಎಲ್ಲ ಆ ಕಡೆ ಹೋಗ್ಕತಿ. ಈ ದೊಡ್ಡ ದೊಡ್ಡ ಸಿದ್ಧಿ ಮಾಡಿದವರಿಗೆ ಸಹಿತ ಜ್ಞಾನಿಗಳ ದೃಷ್ಟಿಯೊಳಗೆ ಲೆಕ್ಕದಾಗಿಲ್ಲ. ಅವರು ಆಟಿಗೆ ಸಾಮಾನು ಇವೆಲ್ಲ ಅಂತ. ನಾವು ಇಷ್ಟೆಲ್ಲ ನೀ ಪುಣ್ಯ ಮಾಡಿ ಭಾಳ ಆದ್ರೆ ನೀ ಸತ್ತ ಬಳಿಕ ನಿನಗೆ ಸ್ವರ್ಗ ಸಿಗ್ತತಿ. ಶಿವನ ಸಾಧ್ಯ ಆಗಂಗಿಲ್ಲ.
ನಿರಾಕಾರ ನಿರ್ಗುಣವಾಗಿರುವಂಥ ನಿನ್ನ ಆತ್ಮ ಸ್ವರೂಪವೇ ಆಗಿರುವಂಥ ನಿನ್ನ ಮೂಲ ಸ್ವರೂಪವೇ ಆಗಿರುವಂಥ ಆ ಪರಮಾತ್ಮನ ಅರಿವು ಮಾಡಿಕೊಂಡು ಅವನಲ್ಲಿ ಎಲ್ಲಿ ತನಕ ನೀ ಬೆರೆಯಂಗಿಲ್ಲ ಅಲ್ಲಿ ತನಕ ನಿನಗೆ ಹುಟ್ಟು ಸಾವುಗಳು ಬಿಡಂಗಿಲ್ಲ. ಏನು ಮಾಡಿ ಏನಾದ ಮಾಡಮದಿ, ನಡಿ ಕಲ್ಯಾಣಕ್ಕೆ ನಡಿ ಅಂತ. ಬಂಧುಗಳಿವೆಲ್ಲ ತಿಳ್ಕೊಳ್ಳುವಂಥ ಮಾತು. ಇದು ಇವತ್ತು ಬಂದವರಿಗೆ ಬಹುಶಃ ಈ ಮಾತುಗಳು ತಿಳಿಯಂಗಿಲ್ಲ. ಅಧ್ಯಾತ್ಮದ ಸಂಸ್ಕಾರ ಇದ್ದವ್ರಿಗೆ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾನೆ ಅಲ್ಲಂ ಪ್ರಭು. ಇನ್ನೊಂದು ಮಾತ, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಧ ಕ್ಷಣವಾದರೂ ನಿಜದ ನೆನಹೇ ಸಾಕು, ಬೆಂಕಿಯೊಳಗುಳ್ಳ ಬಿಸಿ ನೀರೊಳಗುಂಟೆ ಗುಹೇಶ್ವರ ಅಂತಾನು. ಎಷ್ಟು ದೊಡ್ಡ ಮಾತು ಹೇಳ್ಯಾನಪ್ಪ ಅಂತಂದ್ರೆ ಎಲ್ಲ ವೇದ ಉಪನಿಷತ್ತುಗಳ ಹಿಂಡು ತೆಗೆದ್ರೆ ಇಟ್ಟು ಹೊಂಡಂಗಿಲ್ಲ ಅಂತ ಮಾತು ಹೇಳ್ತಾನೆ. ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನ ಕಳಿಬೇಡ, ಬರೀ ಹಿಂಗ ಕಾಲ ಕಳಿಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು. ನಿಜ ಅಂತಂದ್ರೆ ನಿನ್ನ ಸ್ವರೂಪ. ಒಂದು ಕ್ಷಣದೊಳಗಿನ ಅರ್ಧ ಕ್ಷಣ ಆದರೂ ನಿನ್ನ ಅರಿವು ನಿನಗಾಗಬೇಕು, ನಿನ್ನ ಸ್ವರೂಪದ ನಿಜವು ನಿನಗೆ ಅನುಭವಕ್ಕೆ ಬರಬೇಕು. ಆವಾಗನ ನಿನ್ನ ಹುಟ್ಟು ಸಾವುಗಳಿಗೆ ಬೀಜವಾದಂಥ ಕರ್ಮಗಳು ನಾಶ ಆಗಿ ಹೋಗ್ತಾವು, ಭವದ ಬೀಜಗಳು ನಾಶ ಆಕ್ಕಾವು. ಈಗ ನೀವು ರೈತರದಿರಿ, ನೀವು ತಿಳ್ಕೊರಿ. ಈಗ ಜ್ವಾಳದ ಕಾಳ ಏನಿರ್ತೈತಲ್ಲ, ಆ ಜ್ವಾಳದ ಕಾಳ ನೀವು ಬಿತ್ತಿದ್ರಿ ಅಂತಂದ್ರೆ ಮತ್ತು ಅದು ಮೊಳಕೆ ಒಡಿಯತೈತಿ, ಕಾಳ ಆಗತ್ತವು, ಹೌದಲ್ರಿ? ಆ ಕಾಳ ಒಂದು ವೇಳೆ ನೀವು ಹುರಿದ ಕ್ಯಾರೆ ಬಿತ್ತಿದ್ರಿ ಅಂತಂದ್ರೆ ಅದೇನು ತುಣುಕು ಮಾಡೋದು ಬೇಡ, ಏನು ಬೇಡ. ಒಟ್ಟು ತೆವಿ ಮ್ಯಾಲ ಒಂದೀಟ ಉಳ್ಯಾಡಿಸಿ ಒಂದೀಟ ಹುರಿದ ಕ್ಯಾರೆ ನೀವು ಬಿತ್ತಿದ್ರಿ ಅಂತಂದ್ರೆ ಬೇಕಾದಷ್ಟು ಗೊಬ್ಬರ ಹಾಕ್ರಿ, ಬೇಕಾದಷ್ಟು ನೀರು ಹಾಕ್ರಿ, ಅದು ಚಿಗಿತೈತೆ, ಅದು ಚಿಗಿಯಂಗಿಲ್ಲ. ಮತ್ತು ಮೊದಲು ಬಿತ್ತಿದ್ರೆ ಅದು ನಾಡ್ತತಿಲ್ಲ. ಯಾಕೆ ಅಂತ ಅಂದ್ರೆ ಆ ಕಾಳಿನ್ಯಾಗ ಮತ್ತು ಅನಂತ ಕಾಳು ಹುಟ್ಟಿಸುವಂಥ ಅಂಕುರಗಳಿರ್ತಾವ. ಅದ್ರಾಗ ಅಂಕುರಗಳು ಒಂದ ಕಾಳಿನ್ಯಾಗ ಅನಂತ ಕಾಳು ಹುಟ್ಟಿಸುವಂಥ ಬೀಜಗಳು, ಅಂಕುರಗಳು, ಅದರದ್ದು ಸೂಕ್ಷ್ಮ ಕಣಗಳು, ಬೀಜದ ಕಣಗಳು ಆ ಒಂದು ಕಾಳಿನ ಹೊಟ್ಟೆಯಾಗಿರ್ತಾವ. ಅದು ನೆಲಕ್ಕೆ ಬಿತ್ತು ಅಂತಂದ್ರೆ, ಅದಕ್ಕೆ ಜಲ ಅದು ಸಿಕ್ತು ಅಂತಂದ್ರೆ ಅದು ತಾನು ಚಿಗಿತೈತೆ, ಅದು ಚಿಗಿತೈತಿ. ಅದ ನೀವು ತೆವ್ಯಾಗ ಹುರಿದ್ರಿ ಅಂತಂದ್ರೆ ಆ ಕಾಳ ಅದೇನಾಗ್ತದೆ ಗೊತ್ತಂದ್ರೆ, ಕಾವಿನಿಂದ ಒಳಗೇನು ಅಂಕುರ ಇರ್ತಾವಲ್ಲ, ಇನ್ನು ಹುಟ್ಟಿಸ್ಬೇಕಾದಂಥ ಕಾಳುಗಳ ಬೀಜ ಏನಿರ್ತಾವಲ್ಲ, ಅವು ಸುಟ್ಟು ಬೂದಿ ಆಗ್ತಾವ. ಅವು ಸುಟ್ಟು ಒಳಗೆ ಸುಟ್ಟು ಬೂದಿ ಆಗ್ತಾವು. ನಂತರ ನೀವು ಬೇಕಾದಷ್ಟು ಬಿತ್ತಿದ್ರು, ನೀರು ಹಾಕಿರು, ಗೊಬ್ಬರ ಹಾಕಿರು, ಅದು ಏನೂ ಆಗಂಗಿಲ್ಲ, ಅದು ಬಿತ್ತಂಗಿಲ್ಲ, ಅದು ಇದು ನಾಟಂಗಿಲ್ಲ. ಅದು ಹೆಂಗೋ ಹಂಗ ನಮ್ಮ ಮನಸ್ಸು ಅನ್ನೋದೇನೈತಲ್ಲ, ಇದೊಂದು ಕಾಳಿದ್ದಂಗೆ ಐತಿ. ಇದೊಂದು ಕಾಳಿದ್ದಂಗೆ ಸೂಕ್ಷ್ಮ ದೇಹ, ಅಂತಃಕರಣ ಅಂತೀವಲ್ಲ. ನಮಗೆ ಎಲ್ಲರಿಗೂ 3 ದೇಹ ಅದಾವ, ನೆನಪಿಟ್ಕೋರಿ. ಒಂದು ಸ್ಥೂಲ ದೇಹ ಐತಿ, ಎರಡನೇದು ಸೂಕ್ಷ್ಮ ದೇಹ ಐತಿ, ಮೂರನೇದು ಕಾರಣ ದೇಹ ಅಂತ 3 ದೇಹಗಳದಾವ. ಅದ್ರಾಗ ಈ ಸ್ಥೂಲ ದೇಹ ಜನ್ಮಕ್ಕೊಂದು ಬದಲಿನ ಹಾಕಿರ್ತೈತಿ ಅದು. ಆದ್ರೆ ಸೂಕ್ಷ್ಮ ದೇಹ, ಕಾರಣ ದೇಹ ಅಂತ ಏನಿರ್ತೈತಲ್ಲ, ಜಗತ್ತು ಹುಟ್ಟಿದಾಗಿನಿಂದಲೂ ಮುಕ್ತಿ ಆಗು ಪರ್ಯಂತರ, ಪ್ರಳಯ ಆಗು ಪರ್ಯಂತರ ಇದು ಅನೇಕ ಶರೀರಗಳನ್ನು ಎತ್ಕೋತ ಈ ಜೀವಾತ್ಮ ಹಂಗ ತಿರುಗುತ್ತಿರ್ತಾನೆ. ಇದ್ರ ಬಗ್ಗೆ ನಿಮಗೆ ಮತ್ತೆ ಪ್ರಸಂಗ ಬಂದಾಗ ಹೇಳ್ತೇವೆ. ಹಂಗ ನಮ್ಮ ಮನಸ್ಸು ಏನೈತಲ್ಲ, ಈ ಮನಸ್ಸಿನಾಗ ಪಾಪ ಪುಣ್ಯಗಳ ಬೀಜ ಇರ್ತಾವು. ಆ ಬೀಜಗಳು ಏನಾಕ್ಕವು ಅಂತ ಕೇಳಿದ್ರೆ, ಮತ್ತು ಅವು ಅಂಕುರ ಒಡೆದ ಕ್ಯಾರೆ ನಮಗೆ ಹುಟ್ಲಾಕ, ಸಾಯ್ಲಾಕ, ಮತ್ತೊಂದು ಜನ್ಮ ಎತ್ತಲಾಕ ಅವು ಕಾರಣೀಭೂತ ಆಗ್ತಿರ್ತಾವೆ. ಯಾವಾಗ ನಮಗೆ ಮೂಲ ಸ್ವರೂಪದ ಜ್ಞಾನ ಆಕೈತಲ್ಲ,
ಆ ಜ್ಞಾನದೊಳಗೆ ಜ್ಞಾನಾಗ್ನಿ ಅಂತ ಹುಡ್ತೈತಿ, ಒಳಗೆ ಜ್ಞಾನಾಗ್ನಿ ಅಂತ ಹುಡ್ತೈತಿ. ಒಬ್ಬ ಬಲ್ಲ ಗುರು ಸಂಸ್ಕಾರ ಕೊಟ್ಟ ಅಂತಂದ್ರೆ, ಜ್ಞಾನದ ದೀಕ್ಷಾ ಸಂಸ್ಕಾರ ಕೊಟ್ಟ ಅಂತಂದ್ರೆ, ಅದರಿಂದ ಮತ್ತು ಜ್ಞಾನದ ಅಗ್ನಿಯಿಂದ ಒಳಗ ಮನಸ್ಸಿನಾಗ ಏನು ಮುಂದೆ ಹುಟ್ಟಲಾಕ ಕಾರಣೀಭೂತವಾದಂಥ ಪಾಪ ಪುಣ್ಯದಲ್ಲ ಅವೆಲ್ಲ ಸುಟ್ಟು ಬೂದಿ ಆಗಿಬಿಡ್ತಾವ. ನಂತರ ಇದು ಒಂದ ಜನ್ಮ ಕಡಿದು ಮುಂದೆ ಅವು ಹುಟ್ಟಂಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಪಾಪ ಪುಣ್ಯಗಳು ಸುಟ್ಟು ಹೋಗಿರ್ತಾವ. ಮುಂದೆ ಹುಟ್ಟಲಾಕ ಕಾರಣೀಭೂತವಾದಂಥ ಪಾಪ ಪುಣ್ಯಗಳು ಸುಟ್ಟು ಹೋಗಿರ್ತಾವ. ಹುರಿದ ಬೀಜ ನಂಗೆ ಇವು ಜ್ಞಾನಿ ಇರ್ತಾನವ. ಅವ ಶರೀರ ಇರೋ ತನಕ ಕಾಣ್ತಾನೋ, ಶರೀರ ಹೋತು ಅಂತಂದ್ರೆ ವಿದೇಹ ಮುಕ್ತಿ, ಅವ ಧನ್ಯ ಆಗಿ ಬಿಡ್ತಾನು. ಅದನ್ನು ಹೇಳ್ತಾನ ಅಲ್ಲಂ ಪ್ರಭು. ಭಾಳ ದೊಡ್ಡ ಗುಟ್ಟಿನ ಮಾತೈತದ. ಅವ ಹೇಳ್ತಾನು, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಧ ಕ್ಷಣವಾದರೂ ನಿಜದ ನೆನಹೇ ಸಾಕು, ಬೆಂಕಿಯೊಳಗುಳ್ಳ ಬಿಸಿ ನೀರೊಳಗುಂಟೆ. ಬೆಂಕಿಯೊಳಗೆ ಏನು ಒಂದು ಸುಡು ತಾಕತ್ ಐತಲ್ಲ, ಅದು ನೀರಾಗಿ ಇರಂಗಿಲ್ಲ. ಅದು ಹಂಗ ಸ್ವರೂಪದ ಜ್ಞಾನದೊಳಗೆ ಏನೋ ಒಂದು ಕರ್ಮಗಳನ್ನು ಸುಡು ತಾಕತ್ತೈತಲ್ಲ, ಅದು ಪೂಜಾ ಪುನಸ್ಕಾರದೊಳಗೆ ಇರಂಗಿಲ್ಲ. ನಡಿ ಸಿದ್ಧರಾಮ ಕಲ್ಯಾಣಕ್ಕೆ ಅಂತ ಹೇಳ್ತಾನ ಅಲ್ಲಂ ಪ್ರಭು. ಅದಕ್ಕೆ ನೀವು ಹಾಡ್ತಿರ್ತೀವಿ ನೋಡ್ರಿ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ, ಹಂಬಲಿಸದಿರು ಮುಕ್ತಿ ಬಯಸಿ. ಯಾಕಪ್ಪ ಅಂತ ಕೇಳಿದ್ರೆ ಜ್ಞಾನದೊಳಗೆ ಆ ಪವರ್ ಐತಿ. ಅದು ಕರ್ಮದೊಳಗೆ ಅದು ಇಲ್ಲ, ಜ್ಞಾನದೊಳಗೆ ಆ ಪವರ್ ಐತಿ. ಎದ್ರ ಪವರ್ ಐತಿ? ಮುಂದೆ ಹುಟ್ಟಲಾಕ ಕಾರಣೀಭೂತವಾದಂಥ ಕರ್ಮಗಳನ್ನು ನಾಶ ಮಾಡುವಂಥ ಸುಡುವಂಥ ತಾಕತ್ ಜ್ಞಾನದ ಅಗ್ನಿ ಒಳಗೈತಿ. ಅದಕ್ಕೆ ಅವಂತಾನು, ಬೆಂಕಿಯೊಳಗೆ ಏನು ಸುಡು ತಾಕತ್ತೈತಿ ಅದು ನೀರಾಗಿಲ್ಲ, ಇದು ನೀರಿನ ಕೆಲಸ ಏನು ಮಾಡ್ಕೋತ ಕೂತದಿ, ಜಪ ತಪ ನಡಿ ಕಲ್ಯಾಣಕ್ಕೆ ಅಂತ ಹೇಳಿಕ್ಯಾರೆ ಕರ್ಕೊಂಡು ಹೋಗ್ತಾನೆ. ಅಲ್ಲಮ ಪ್ರಭುವಿನ ಮಾತುಗಳು ಅವನಿಗೆ ಹಿತ ಅನ್ನಿಸ್ತಾವು, ಖರೆ ಅನ್ನಿಸ್ತಾವು. ಆವತ್ತನ ಎಲ್ಲಾನು ತ್ಯಾಗ ಮಾಡಿ ಅಲ್ಲಮ ಪ್ರಭುಗಳ ಜೊತೆಗೆ ಸಿದ್ಧರಾಮ ಶಿವಯೋಗಿ ಹೊರಡ್ತಾನು. ಎಲ್ಲಿಗೆ ಬರ್ತಾನು ಅಂತ ಕೇಳಿದರೆ ಕಲ್ಯಾಣಕ್ಕೆ ಇಬ್ಬರು ಕೂಡಿ ಬರ್ತಾನೆ. ಇವನ ಕಡೆಯಿಂದ ಭಾಳ ಕೆಲಸ ತಗೊಳ್ಳಿದಿತ್ತು, ಅದಕ್ಕೆ ಕೆದರಿ ಜಗಳ ತೆಗೆದು ಕರ್ಕೊಂಡು ಬರ್ತಾನೆ. ಇಬ್ಬರು ಬರ್ತಾರೆ. ಇಬ್ಬರು ಕಲ್ಯಾಣಕ್ಕೆ ಬಂದರು. ಯಾರ್ಯಾರು? ಸಿದ್ಧರಾಮ ಶಿವಯೋಗಿ ಮತ್ತು ಅಲ್ಲಂ ಪ್ರಭು ಇಬ್ಬರು ಕೂಡಿ ಬಂದ್ರಲ್ಲ. ಬಂದಾಗ ಈಸ್ವಿ ಎಷ್ಟಿತ್ತಂದ್ರೆ 1184 ಈಸ್ವಿ. ಜ್ಞಾನಿಪೆಟ್ಟುಗಾರ ಅಂದ್ರೆ ಬಸವಣ್ಣವರು ಕಲ್ಯಾಣಕ್ಕೆ ಬಂದ ಬಳಿಕ 24 ವರ್ಷಗಳ ಕಾಲ ಗತಿಸಿದ ಬಳಿಕ ಅಲ್ಲಮ ಪ್ರಭು ಸಿದ್ಧರಾಮ ಶಿವಯೋಗಿ ಅಲ್ಲಿಗೆ ಬರ್ತಾರೆ. ಹೆಂಗ ಅಂತ ಕೇಳಿದ್ರೆ 1160 ಈಸ್ವಿಗೆ ಬಸವಣ್ಣ ಕಲ್ಯಾಣಕ್ಕೆ ಬಂದಿದ್ದ. ಈಗ 84 ಈಸ್ವಿಗೆ ಅಲ್ಲಮ ಪ್ರಭು ಸಿದ್ಧರಾಮ ಶಿವಯೋಗಿ ಬರ್ತಾರಂದ್ರೆ ಬಸವಣ್ಣ ಕಲ್ಯಾಣಕ್ಕೆ ಬಂದ ಬಳಿಕ 24 ವರ್ಷ ಆದ ಬಳಿಕ ಅಲ್ಲಮ ಪ್ರಭು ಸಿದ್ಧರಾಮ ಶಿವಯೋಗಿ ಇಬ್ಬರು ಕೂಡ ಕಲ್ಯಾಣಕ್ಕೆ ಬರ್ತಾರೋ. ಕಲ್ಯಾಣಕ್ಕೆ ಬಂದ ಬಳಿಕ ಬಸವಣ್ಣ ಭಾಳ ಭವ್ಯವಾದಂಥ ಸ್ವಾಗತ ಮಾಡ್ಕೋತಾನೆ. ಯಾಕಂತ ಕೇಳಿದರೆ ಅದರಾಗ ಒಂದು ಮಹಾತ್ಮರು ಅವ್ರಿಗೆ ಗೊತ್ತಾಗೋ ಮಾತವು. ಬಸವಣ್ಣ ಕಲ್ಯಾಣಕ್ಕೆ ಬಂದ ಮರುದಿನಾನ ಸತ್ಸಂಗ ಶುರು ಮಾಡಿದ್ದವ. ಬರ್ತಾ ಬರ್ತಾ ಅದಕ್ಕೆ ಹೆಸರು ಕೊಟ್ಟಿದ್ರು. ಏನು? ಅನುಭವ ಮಂಟಪ ಅಂತ ಅದಕ್ಕೆ ಹೆಸರು ಕೊಟ್ಟರು. ಅಲ್ಲಿ ದಿನಾಲೂ ಚರ್ಚೆ ನಡೀತಿತ್ತಲ್ಲ, ಆ ಅನುಭವ ಮಂಟಪಕ್ಕೆ ಒಬ್ಬ ಅಧ್ಯಕ್ಷನಾದಂಥ ಯೋಗ್ಯ ವ್ಯಕ್ತಿ ಎಂದು ಬರ್ತಾನು ಅಂತ ಬಸವಣ್ಣ ದಾರಿ ನೋಡ್ಕೋತ ಕುಂತಿದ್ದ. ಲಕ್ಷ್ಯ ಕೊಟ್ಟು ಕೇಳ್ರಿ. ಬಸವಣ್ಣ ಇದಕ್ಕೊಬ್ಬ ಯೋಗ್ಯ ವ್ಯಕ್ತಿ ಎಂದು ಬರ್ತಾನು ಅಂತ. ಮತ್ತು ಅದು ಅಲ್ಲದನೆ ಬಸವಣ್ಣವರು ಒಂದು ಅಲ್ಲೇ
ಶೂನ್ಯ ಪೀಠ ಅಂತ ತಯಾರು ಮಾಡಿದರು. ಶೂನ್ಯ ಪೀಠ. ಈಗ ಹೆಂಗೆ ಪಂಚಪೀಠಗಳದಾವಲ್ಲ, ಜಗದ್ಗುರುಗಳ ಪೀಠ. ಭಾಳ ಗುಟ್ಟಿನ ಮಾತೈತಿ, ಲಕ್ಷ್ಯ ಕೊಟ್ಟು ಕೇಳ್ರಿ.